ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ನೀಡಲಿದ್ದಾರೆ. ವಿನೋದ್, ಈಗ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೆದಂತ ಬ್ರೇಕ್ಫಾಸ್ಟ್ ಬೆನ್ನಲ್ಲೇ ಈಗ ಡಿಸಿಎಂ ಕೂಡ ಅವರ ಮನೆಗೆ ಸಿಎಂ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನಿಸಿದ್ದಾರೆ. ಹಾಗಾದ್ರೆ ಏನಿದೆ ಇದರ ಬಗ್ಗೆ ಮಾಹಿತಿ? ಸುನಿಧಿ, ಕಳೆದ 2 ದಿನಗಳ ಹಿಂದಷ್ಟೇ ಒಂದು ಸಿಎಂ ಸಿದ್ದರಾಮಯ್ಯ ಒಂದು ಹೈಕಮಾಂಡ್ ಒಂದು ಸಂದೇಶದ ಮೂಲಕ ಅಂದ್ರೆ ಒಂದು ಕರೆಯ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕರೆಯುತ್ತಾರೆ. ಅದಾದ ನಂತರ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲನೇದಾಗಿ ತಮ್ಮನೆಗೆ ಊಟಕ್ಕೆ ಬರುವಂತೆ ಮೊದಲು ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲ, ಮೊದಲು ನಮಗೆ ಹೇಳಿದ್ದಾರೆ ಪೊನ್ನಣ್ಣವರಿಗೆ, ಸೊ ಹಾಗಾಗಿ ನೀವೇ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ ಬರಬೇಕು, ಮುಂದೆ ಒಂದಿನ ಫೈನ್ ಡೇ ನಾನು ನಿಮಗೆ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಒಂದು 9:45 ನಂತರ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಮನೆಗೆ ಒಂದು ಬ್ರೇಕ್ಫಾಸ್ಟ್ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಅಧಿಕಾರ ಹಂಚಿಕೆ ಒಂದು ಸೂತ್ರ ಏನಿದೆ ಅದಕ್ಕೆ ಒಂದು ಗೊಂದಲಕ್ಕೆ ತೆರೆ ಎಳೆಯಕ್ಕೆ ಈಗಾಗಲೇ ಒಂದು ಉಭಯ ನಾಯಕರು ಮುಂದಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಈ ತರ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಒಂದು ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಚರ್ಚೆ ಆಗ್ತಿದೆ. ಸೊ ಆ ಒಂದು ಚರ್ಚೆ ಹೊತ್ತಲ್ಲೇ ಸಹ ಇದೀಗ ಉಭಯ ನಾಯಕರು ಒಂದು ಸೈಲೆಂಟ್ ಆಗಿದ್ದು, ಮತ್ತೆ ಉಭಯ ನಾಯಕರು ಕೆಲವೊಂದಿಷ್ಟು ಬಣಗಳ ಸಚಿವರುಗಳಾಗಿರಲಿ ಮತ್ತೆ ಶಾಸಕರು ಸೈಲೆಂಟ್ ಆಗಿದ್ದಾರೆ. ಸೊ ಹೀಗಾಗಿ ಅಧಿಕಾರ ಹಂಚಿಕೆ ತಾತ್ಕಾಲಿಕವಾಗಿ ಮುಂದೂಡಿದ್ರ ಅನ್ನೋದು ಒಂದು ಕುತೂಹಲ ಆಗಿದೆ. ಯಾಕಂದ್ರೆ ಈಗಾಗಲೇ ಒಂದು ಹೈಕಮಾಂಡ್ ನಾಯಕರು ಸಹ ಒಂದು ಬಿಹಾರ ಎಲೆಕ್ಷನ್ ಪರಾಮರ್ಶದಲ್ಲಿ ಒಂದ್ ಕಡೆ ಬಿಜಿ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಒಂದು ಲೋಕಸಭೆಯ ಒಂದು ಅಧಿವೇಶನ ಸಹ ಒಂದು ನಡೀತಿದೆ. ಸೊ ಆ ಒಂದು ಕಾರಣಕ್ಕೆ ಒಂದು ಕೆಲವೊಂದಿಷ್ಟು ತಾತ್ಕಾಲಿಕವಾಗಿ ವಿರಾಮ ಕೊಟ್ಟಿದೆ. ಅಂದ್ರೆ ಒಂದು ನಿಮ್ದು ಅಂದ್ರೆ ರಾಜ್ಯದ ಒಂದು ಅಧಿವೇಶನವೂ ಮುಗಿಲಿ, ಜೊತೆಗೆ ಪಾರ್ಲಿಮೆಂಟ್ ಅಧಿವೇಶನವೂ ಮುಗಿಲಿ, ಇದಾದ ಬಳಿಕ ನೋಡೋಣ ಅಂತ ಒಂದು ಈಗಾಗಲೇ ವರಿಷ್ಠರು ಸಹ ಒಂದು ಮಾತನ್ನು ಹೇಳ್ತಾರೆ. ಇನ್ನು ಪ್ರಮುಖವಾಗಿ ನಾವು ಇಲ್ಲೊಂದು ಮುಖ್ಯವಾದ ವಿಚಾರ ಏನಿದೆ, ಮೊನ್ನೆ ಕಾಂಗ್ರೆಸ್ ಸಭೆ ಇತ್ತು. ಆ ಒಂದು ಸಭೆಯಲ್ಲಿ ಸಹ ಈ ವಿಚಾರ ಬಗ್ಗೆ, ರಾಜ್ಯ ರಾಜಕಾರಣ ಬಗ್ಗೆ ಯಾವುದೇ ರೀತಿ ಒಂದು ವಿಚಾರನೂ ಸಹ ಒಂದು ಪ್ರಸ್ತಾಪ. ಹೀಗಾಗಿ ಹೈಕಮಾಂಡ್ ನಾಯಕರು ನಿಮ್ಮಲ್ಲಿ ಏನು ಗೊಂದಲ ಇದೆ ಬಗೆಹರಿಸಿಕೊಳ್ಳಿ, ಈಗ ಸೆಷನ್ ಮುಗಿಲಿ, ಜೊತೆಗೆ ಆ ಬಜೆಟ್ ಮುಗಿಲಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ಬರ್ತಿದೆ. ಸೊ ಹೀಗಾಗಿ ಇವತ್ತು ಮೀಟಿಂಗ್ ಮಾಡ್ತಿರೋದು ಒಂದು ಸರ್ವ ಪಕ್ಷಗಳ ನಿಯೋಗ. ಅಂದ್ರೆ ಈಗಾಗಲೇ ಒಂದು ರೈತರ ಸಮಸ್ಯೆಗಳು ಏನಿದಾವೆ ಆ ಒಂದು ರೈತರ ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಸೋದಾಗಿರ್ಲಿ, ಜೊತೆಗೆ ರೈತರಿಗೆ MSP ಬೆಲೆ ನೀಡುವ ವಿಚಾರಕ್ಕೂ ಸಹ ಒಂದು ಸರ್ವಪಕ್ಷಗಳನ್ನು ಸಭೆ ಕರೆದುಕೊಂಡು ಡೆಲ್ಲಿಯಲ್ಲಿ ಸಿಎಂ ಅಂದ್ರೆ ಪ್ರಧಾನಮಂತ್ರಿನ ಜೊತೆಗೆ ಸಂಬಂಧಪಟ್ಟಂತ ಸಚಿವರನ್ನು ಭೇಟಿಯಾಗಿ ಮನವರಿಕೆ ಮಾಡುವ ಸಾಧ್ಯತೆಗಳು, ಮತ್ತೊಂದು ಡೆಲ್ಲಿಗೆ ಹೋಗುವ ಸಾಧ್ಯತೆಗಳು. ಯಾಕಂದ್ರೆ ಡೆಲ್ಲಿಗೆ ಈಗಾಗಲೇ ಸೆಷನ್ ನಡೀತಿರೋ ಕಾರಣ ಸರ್ವಪಕ್ಷಗಳ ಸಭೆ ಕರೆದುಕೊಂಡು ಹೋದ್ರೆ ಆ ಒಂದು ಸಂದರ್ಭದಲ್ಲಿ ಒಂದು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮನವರಿಕೆ ಮಾಡ್ತಾರೆ. ಮತ್ತೊಂದು ಕಡೆ ಇಲ್ಲಿ ಇವತ್ತು ಈಗ ಒಂದ್ ವೇಳೆ ಏನಾದ್ರು ಸರ್ವಪಕ್ಷಗಳ ಸಭೆ ಕರೆದುಕೊಂಡು ಸಿಎಂ ಡಿಸಿಎಂ ಹೋದ್ರು ಸಹ ಒಂದು ಅಲ್ಲಿ ಪ್ರಮುಖವಾಗಿ ಸರ್ವಪಕ್ಷಗಳ ಸಭೆ ಅಷ್ಟೇ ಹೋಗಿ ಬರಲ್ಲ, ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವ ಸಾಧ್ಯತೆಗಳು ದಟ್ಟವಾಗಿರ್ತವೆ. ಸೊ ಹೀಗಾಗಿ ಇದೊಂದು ಕಡೆ ಮತ್ತೊಂದು ಕಡೆ ಕ್ಯಾಬಿನೆಟ್ ರೀಶಫಲ್ ಆಗಿರ್ಲಿ, ಮತ್ತೆ ಆ ರಾಜ್ಯದಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳ ಬಗ್ಗೆ ಸಹ ಒಂದು ಹೈಕಮಾಂಡ್ಗೆ ಒಂದು ಮನವರಿಕೆ ಮಾಡಿ, ಜೊತೆಗೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ಯಾಕಂದ್ರೆ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಹ ಒಂದು ಮಾತನ್ನು ಹೇಳಿದ್ದಾರೆ, ನಾವು ಸಹೋದರಂತೆ ಅಂತ ಒಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ತಾತ್ಕಾಲಿಕವಾಗಿ ಅಧಿಕಾರ ಹಂಚಿಕೆ ಈಗಾಗಲೇ ಮುಗಿದು ಹೋದದೆಯ ಮುಂದಿನ ದಿನಗಳಲ್ಲಿ ಮತ್ತೆ ಇದರ ಅಂದ್ರೆ ಬಜೆಟ್ ಆಗ್ಲಿ, ಜೊತೆಗೆ ಒಂದು ಇದರ ಅಧಿವೇಶನ ಮುಗಿದ ನಂತರ ಮತ್ತೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಗೆ ಬರುವ ಸಾಧ್ಯತೆಗಳು ದಟ್ಟವಾಗಿದೆ. ಸುನಿಧಿ, ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ರಾಜ್ಯ ಕೈಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮತ್ತಷ್ಟು ಸಂಚಲನವನ್ನ ದಿನೇ ದಿನೇ ಹೆಚ್ಚಿಸ್ತಾ ಇವೆ. ಈಗ ಬಿಹಾರದ ಎಲೆಕ್ಷನ್ ಏನ್ ನಡೀತು ಅದಾದ ಬೆನ್ನಲ್ಲೇ ಹೈಕಮಾಂಡ್ ನಿಂದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. ಇನ್ನು ಈ ಒಂದು ರಾಜ್ಯದಲ್ಲಿ ನಡೀತಾ ಇರುವಂತಹ ಗೊಂದಲಗಳಿಗೆ ಸದ್ಯವೇ ಯಾವುದು ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ, ನವೆಂಬರ್ ಕ್ರಾಂತಿಯನ್ನ ಮುಂದೂಡೋಣ, ಜನವರಿಯ ಸಮಯದಲ್ಲಿ ಮಾಡಿಕೊಳ್ಳೋಣ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ನಿಂದ ಏನು ಒಂದು ಮಾತು ಬಂತು. ಅದಾದ ಬೆನ್ನಲ್ಲೇ ಸಿಎಂ ಮತ್ತೆ ಡಿಸಿಎಂ ಬಣದಿಂದ ದೆಹಲಿಗೆ ಹೋಗೋದು, ಅಲ್ಲಿ ಹೋಗಿ ವರಿಷ್ಠರನ್ನ ಭೇಟಿಯಾಗುವಂತ ಪ್ರಯತ್ನವನ್ನ ಮಾಡಲಾಯಿತು. ಈ ದೆಹಲಿ ಪ್ರವಾಸಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಇಲ್ಲಿ ಇವನ್ನೆಲ್ಲ ನೋಡಿದಾಗ ಹೈಕಮಾಂಡ್ಗೆ ಒಂದು ಅರ್ಥವಾಯಿತು, ಇಲ್ಲೇನೋ ಹೆಚ್ಚು ಕಮ್ಮಿ ಆಗುತ್ತೆ, ಇದೇ ರೀತಿಯಾಗಿ ಬಿಟ್ಟುಕೊಳ್ತಾ ಹೋದ್ರೆ ಇದು ಕೂಡ ಕೈ ತಪ್ಪಿ ಹೋಗುವಂತ ಸಾಧ್ಯತೆಗಳಿವೆ ಅನ್ನುವಂತ ಒಂದು ಅನುಮಾನ ಬಂದು ಈಗ ಇದಕ್ಕೆ ಒಂದು ತೆರೆ ಎಳೆಯಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈಗ ಸ್ವತಃ
ವರಿಷ್ಠರೇ ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ವತಃ ತಾವೇ ಕೂತು ಒಂದು ಚರ್ಚೆಯನ್ನ ನಡೆಸ್ತೀವಿ, ಮೀಟಿಂಗ್ ಅನ್ನ ಮಾಡ್ತೀವಿ, ಸಿಎಂ ಮತ್ತೆ ಡಿಸಿಎಂ ಕುರ್ಚಿ ಕಿರ್ತಾಟ ಏನ್ ನಡೀತಾ ಇದೆ ಅದಕ್ಕೆ ಒಂದು ತೆರೆ ಎಳಿತೀವಿ ಅಂತ ಹೇಳಿ ನಿರ್ಧಾರ ಮಾಡಿ ಈ ಒಂದು ಮೀಟಿಂಗ್ ಅನ್ನ ಇಂದು ನಡೆಸಲಿದ್ದಾರೆ. ಅದರ ಬೆನ್ನಲ್ಲೇ ಈಗ ರಾಜ್ಯಕ್ಕೆ ಒಂದು ಮೆಸೇಜ್ ಅನ್ನ ಕೂಡ ನೀಡಿದ್ರು ರಾಜ್ಯದ ನಾಯಕರಿಗೆ. ಸದ್ಯದ ಮಟ್ಟಿಗೆ ತಾವು ಏನನ್ನೇ ನಿರ್ಧಾರಗಳನ್ನಿದ್ರು ತೆಗೆದುಕೊಳ್ಳಬಾರದು, ನಾವು ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಈಗ ಸಮಾವೇಶ ಏನು ನಡೆಯುತ್ತೆ, ಚಳಿಗಾಲದ ಅಧಿವೇಶನ ಏನ್ ನಡೆಯುತ್ತೆ ಅದರವರೆಗೂ ಸುಮ್ಮನಿರಿ, ಏನು ಬಜೆಟ್ ಮಂಡನೆ ಆಗುತ್ತೆ ಅದರವರೆಗೂ ಸುಮ್ಮನಿರಿ, ಅದಾದ ನಂತರ ಈ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅಂತ ಹೇಳ್ತಿದ್ದ ಹಾಗೇನೆ ಈ ಒಂದು ಮೀಟಿಂಗ್ ಗಳು ನಡೀತಾ ಇರುವಂತದ್ದು. ಇನ್ನು ಡಿಸಿಎಂ ಅವರ ಮನೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನುವಂಥದ್ದು ಈಗ ಮೂಡ್ತಾ ಇರುವಂತಹ ಒಂದು ಕುತೂಹಲವಾಗಿದೆ. ಕೇವಲ ಸಿಎಂ ಸಿದ್ದರಾಮಯ್ಯ ಅಷ್ಟೇ ಅಲ್ಲದೆ ಅವರ ಕೆಲ ಆಪ್ತರು ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇಂದು ಹಾಜರಿರಲಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದಿದ್ದಾರೆ. ಇಲ್ಲಿ ಅವರಿಗೆ ಪ್ರಿಯವಾದಂತಹ ನಾಟಿ ಕೋಳಿ ಸಾರನ್ನ ಈಗ ಮಾಡಿರುವಂತದ್ದು ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಬ್ರೇಕ್ಫಾಸ್ಟ್ ಆರಂಭವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅವರ ಮನೆಗೆ ಬಂದಿದ್ದಾರೆ. ಈಗಾಗಲೇ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಅನ್ನ ಆರಂಭ ಮಾಡಿದ್ದಾರೆ. ಮೊನ್ನೆ ಕೂಡ ಇದೇ ರೀತಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಈಗ ಡಿಸಿಎಂ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವರ ಪ್ರಿಯವಾದಂತಹ ನಾಟಿ ಕೋಳಿ ಸಾರನ್ನ ಮಾಡಿದ್ದಾರೆ. ಅದನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೇವಿಸ್ತಾ ಇರುವಂತದ್ದು. ಈಗ ಡಿಕೆ ಸುರೇಶ್ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಇರುವಂತದ್ದು. ಈ ರೀತಿಯಾಗಿ ಕುಳಿತು ಇಬ್ಬರು ಕೂಡ ಈಗ ಮೀಟಿಂಗ್ ಅನ್ನ ನಡೆಸ್ತಾರೆ. ಈಗ ಸದ್ಯ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರ ಇದಕ್ಕೆ ಬೇಕಾಗಿರುವಂತ ಏನೆಲ್ಲ ಬೆಳವಣಿಗೆಗಳಿವೆ ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಿದ್ದಾರೆ. ಇದಾದ ನಂತರ ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಮೊನ್ನೆ ಇದರ ಬಗ್ಗೆ ಯಾವುದೇ ಕ್ಲಾರಿಟಿಗಳನ್ನ ನೀಡಿಲ್ಲ, ಕೇವಲ ಮೇಲೆ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ರು, ಅರ್ಧಂಬರ್ಧ ಉತ್ತರಗಳನ್ನ ಕೊಟ್ಟಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ಕೂಡ ಯಾವುದೇ ಮಾತುಗಳನ್ನೇ ಆಡಲಿಲ್ಲ, ಕೇವಲ ನಗೋದ್ರ ಮೂಲಕ ಸ್ಮೈಲಿಂಗ್ ಫೇಸ್ ಅನ್ನ ಇಟ್ಕೊಂಡು ಉತ್ತರಗಳನ್ನ ನೀಡ್ತಾ ಇದ್ರು. ಹಾಗಾಗಿ ಹಲವು ಅನುಮಾನಗಳು ಮೂಡಿದ್ವು. ಹಾಗಾಗಿ ಇಲ್ಲೇನಾದ್ರೂ ಮತ್ತೇನಾದ್ರೂ ವ್ಯತ್ಯಾಸಗಳಾಗತ್ತಾ, ಇಂದಿನ ಸುದ್ದಿಗೋಷ್ಠಿಯಲ್ಲಿ ಏನನ್ನಾದ್ರೂ ಹೇಳ್ತಾರಾ ಎಂಬುದು ಈಗ ಕುತೂಹಲಗಳನ್ನ ಮೂಡಿಸಿದೆ.